ಹಾಯ್, ನಾನು ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಮಳೆಗಾಲದಲ್ಲಿ ನಮಗೆ ಏನಾದರೂ ತಿನ್ಬೇಕನಿಸಿದಾಗ ಬ್ರೇಕ್ಫಾಸ್ಟಿಗೆ ನಮಗೆ ಕೆಸುವಿನ ಎಲೆ ಪತ್ರೊಡೆ ನೆನಪಾಗ್ತದೆ. ದೊಡ್ಡವರು ಹೇಳ್ತಾರೆ ಈ ಪತ್ರೊಡೆ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಏನಾದರೂ ನಂಜಿನಂಶ ಇದ್ದರೆ ಅದು ಹೋಗ್ತದೆ ಅಂತ. ಹಾಗೆಯೇ ಇದು ಬಾಯಿಗೆ ಮಾತ್ರ ಅಲ್ಲ, ನಮ್ಮ ದೇಹಕ್ಕೆ ಸಹ ತುಂಬಾ ಒಳ್ಳೆಯದು. ಒಮ್ಮೆ ತಿಂದರೆ ಅದನ್ನು ಮತ್ತೆ ಮತ್ತೆ ತಿನ್ನಬೇಕನ್ನಿಸ್ತದೆ. ಇದರಲ್ಲಿ ನಾವು ಬೇರೆ ಬೇರೆ ಟೈಪ್ ರೆಸಿಪಿ ಮಾಡ್ತಾರೆ, ಆದರೆ ನಾವು ಇವತ್ತು ಪತ್ರೊಡೆ ಫ್ರೈ ಮಾಡೋದು ಹೇಗೆ ಎಂದು ನೋಡುವ. ಪತ್ರೊಡೆಯಲ್ಲಿ ಇದು ಕೆಸುವಿನ ಎಲೆಯಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಉಂಟು. ಅಯನ್ ಇರ್ಬೋದು, ಫೈಬರ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಉಂಟು. ನಮ್ಮ ಲಿವರಿಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಮತ್ತು ಡಯಾಬಿಟೀಸ್ ಇದ್ದ ಪೇಷಂಟ್ಗೆ ಸಹ ಒಳ್ಳೆಯದು, ಎನಿಮಿಯಾ ಪೇಷಂಟ್ಗೆ, ಮೂಲವ್ಯಾಧಿ ಪೇಷಂಟ್ಗೆ. ಸೊ ಇವರೆಲ್ಲರೂ ಸಹ ಇದು ಕೆಸುವಿನ ಎಲೆ ಪತ್ರೊಡೆ ತಿನ್ಬೋದು, ತುಂಬಾ ಆರೋಗ್ಯಕರ. ಇದನ್ನು ನಾವು ಸರಿಯಾಗಿ ಬೇಯಿಸಿ ಅಥವಾ ಫ್ರೈ ಮಾಡಿ ತಿನ್ನಬೇಕು. ಸೊ ಹಾಗಾದರೆ ನಾವಿವತ್ತು ಪತ್ರೊಡೆ ಫ್ರೈ ಮಾಡೋದು ಹೇಗೆ ಎಂದು ತಿಳಿದುಕೊಳ್ಳುವ, ಬನ್ನಿ. ಪತ್ರೊಡೆ ಫ್ರೈ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 2 ಲೋಟ ದೋಸಾ ರೈಸ್, ಅದು 2 ಗಂಟೆ ನಾವು ನೆನೆಸಿಟ್ಕೊಂಡಿದ್ದೇವೆ. ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನೆಣ್ಣೆ 4 ರಿಂದ 5 ಟೇಬಲ್ ಸ್ಪೂನ್, ಮೆಣಸು, ಒಣಮೆಣಸು ಡ್ರೈ ಫ್ರೈ ಮಾಡಿಟ್ಕೊಂಡದ್ದು 8, ಉದ್ದಿನಬೇಳೆ ಉರದ್ ದಾಲ್ 1 ಟೇಬಲ್ ಸ್ಪೂನ್, ಅದನ್ನು ಸಹ ಡ್ರೈ ಫ್ರೈ ಮಾಡಿಟ್ಕೊಂಡಿದ್ದೇವೆ. ಜೀರಾ ಸೀಡ್ಸ್ ಜೀರಿಗೆ 1 ಟೀ ಸ್ಪೂನ್, ಅದನ್ನು ಸಹ ನಾವು ಫ್ರೈ ಮಾಡಿಟ್ಕೊಂಡಿದ್ದೇವೆ. 1 ಟೇಬಲ್ ಸ್ಪೂನ್ ಚನಾ ದಾಲ್ ಕಡಲೆಬೇಳೆ, ಅದನ್ನು ಸಹ ಡ್ರೈ ಫ್ರೈ ಮಾಡಿಟ್ಕೊಂಡಿದ್ದೇವೆ. ಚಿಟಕಿಯಷ್ಟು ಅರಶಿನ ಟರ್ಮರಿಕ್ ಪೌಡರ್, ಚಿಟಕಿಯಷ್ಟು ಹಿಂಗ್ ಪೌಡರ್, ಮತ್ತು ಟ್ಯಾಮ್ರಿನ್ ಹುಣಸೆ ಹಣ್ಣು ಸಣ್ಣ ಲಿಂಬೆ ಗಾತ್ರ, 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್, ಅದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಸೇರಿಸಿ ನಾವು ಅದನ್ನು ಸಹ ಫ್ರೈ ಮಾಡಿಟ್ಕೊಂಡಿದ್ದೇವೆ. ತೆಂಗಿನ ತುರಿ ಅರ್ಧ ಭಾಗ, ಬೆಲ್ಲ 200 ಗ್ರಾಮ್, ಕೆಸುವಿನ ಎಲೆ ಕೊಲೊಕೇಶಿಯಾ ಲೀವ್ಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಇವತ್ತು ಪತ್ರೊಡೆ ಫ್ರೈ ಮಾಡಲು ಬೇಕಾಗಿದೆ. ನಾವೀಗ ಮೊದಲಿಗೆ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಂತಹ ಅಕ್ಕಿಯನ್ನು ಸೇರಿಸಿಕೊಳ್ಳುವ. ಮತ್ತು ತೆಂಗಿನಕಾಯಿ, ಬೆಲ್ಲ. ಇದೀಗ ಒಂದೇ ಜಾರಲ್ಲಿ ಆಗೋದಿಲ್ಲ, ಅದಕ್ಕೆ 2 ಸತಿ ನಾವು ರುಬ್ಬಬೇಕಾಗ್ತದೆ. ಅದಕ್ಕೆ ನಾವು ಅರ್ಧ ಮಾಡಿ ಈಗ ರುಬ್ತೇವೆ. ಮತ್ತು ಅದಕ್ಕೆ ಬೇರೆಲ್ಲ ಇಂಗ್ರೀಡಿಯೆಂಟ್ಸ್ಗಳು: ಮೆಣಸು, ಕೊತ್ತಂಬರಿ, ಉದ್ದಿನ ಬೇಳೆ, ಚನಾ ದಾಲ್, ಉರದ್ ದಾಲ್, ಜೀರಿಗೆ, ಟರ್ಮರಿಕ್ ಪೌಡರ್ ಎಲ್ಲವನ್ನು ಸೇರಿಸಿ ಅದನ್ನು ಸಹ ಒಳ್ಳೆಯ ರೀತಿ ರುಬ್ಲಿಕ್ಕಿದ್ದೇವೆ. ಅದಕ್ಕೆ ಸ್ವಲ್ಪ ಉಪ್ಪು ಸಹ ಸೇರಿಸಿಕೊಳ್ಳುವ. ಮತ್ತೆ ಇದಕ್ಕೀಗ ನೀರು ಸೇರಿಸಿ ನಾವು ಗರಿಯಾಗಿ ರುಬ್ಕೊಳ್ಬೇಕು. ನಾವು ರುಬ್ಕೊಂಡಾಯಿತು. ಈಗ ಇದನ್ನು ನಾವು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ. ಈಗ ನಾವು ಮೊದಲಿಗೆ ಎಲೆಯದ್ದು ಬ್ಯಾಕ್ ಸೈಡ್ ಅದರದ್ದು ನಾರು ತೆಗಿಬೇಕು. ದಪ್ಪ ನಾರನ್ನು ನಾವು ಸ್ವಲ್ಪ ಚಾಕಲ್ಲಿ ತೆಗಿಬೇಕು. ಈಗ ನಾವು ರುಬ್ಕೊಂಡಿಟ್ಟಂಥ ಹಿಟ್ಟನ್ನು ಎಲೆ ಮೇಲೆ ತೆಳ್ಳಗೆ
ನಾವು ಸ್ಪ್ರೆಡ್ ಮಾಡಬೇಕು. ಒಂದು ಸೈಡಿಂದ ಸ್ಪ್ರೆಡ್ ಮಾಡ್ತಾ ಬನ್ನಿ. ತುಂಬ ತೆಳ್ಳಗೆ ಹಾಕ್ತಾ ಹೋಗಬೇಕು. ಸಾಕು, ಈಗ ಸ್ಪ್ರೆಡ್ ಆಗಿದೆ. ಈಗ ನಾವು ಹಾಗೇನೆ ಅದರ ಮೇಲೆ ಇನ್ನೊಂದು ಎಲೆ ಇಡುವ. ಟೋಟಲ್ ಆಗಿ ನಾವಿಲ್ಲಿ 3 to 4 ಎಲೆ ಒಂದರ ಮೇಲೆ ಒಂದು ಇಡ್ಬೋದು. ನಾವಿಲ್ಲಿ 3 ಎಲೆ ಇಡ್ತೇವೆ, ಸಾಕು. ಸ್ಪ್ರೆಡ್ ಆಗಿದೆ ಒಳ್ಳೆ ರೀತಿ. ಈಗ ಇನ್ನೊಂದು ಎಲೆ ಇಡುವ. ಆಯಿತು, ಒಳ್ಳೆ ರೀತಿ ಸ್ಪ್ರೆಡ್ ಆಯಿತು 3 ಎಲೆಗೆ. ಇಲ್ಲಿ ಈ ಕಡೆಯಲ್ಲಿ ನಾವು ಸ್ಟೀಮರ್ ಆನ್ ಇಟ್ಟಿದ್ದೇವೆ, ಇಡ್ಲಿ ಪಾತ್ರ ಆನ್ ಇಟ್ಟಿದ್ದೇವೆ, ಬಿಸಿಗಿಟ್ಟಿದ್ದೇವೆ, ನೀರು ಕುದಿ ಬರಲಿಕ್ಕೆ ಬಿಟ್ಟಿದ್ದೇವೆ. ಈಗ ನಾವು ನಿಧಾನಕ್ಕೆ ಫೋಲ್ಡ್ ಮಾಡುವ. ಫೋಲ್ಡ್ ಆಯ್ತಿದೀಗ. ಇದು ಎಲೆ ತುಂಬ ದೊಡ್ಡ ಉಂಟು, ಅದಕ್ಕೆ ನಾವು ನಡುವಿನೆಲ್ಲದಲ್ಲಿ ಅದನ್ನು ಕಟ್ ಮಾಡುವ. ಇದರಲ್ಲಿ ಪಾತ್ರೆಯಲ್ಲಿ ಕುತ್ಕೊಳ್ಳೋದಿಲ್ಲ ಸ್ಟೀಮ್ ಮಾಡಲಿಕ್ಕೆ, ಅದಕ್ಕೋಸ್ಕರ ನಾವು ಕಟ್ ಮಾಡ್ತಾ ಇದ್ದೇವೆ. ಸಣ್ಣ ಎಳೆ ಇದ್ದರೆ ಕಟ್ ಮಾಡಬೇಕಂತ ಇಲ್ಲ, ನೋಡ್ಬೋದು. ಈಗ ಇದು ತುಂಡು ಮಾಡಿ ಇಟ್ಕೊಂಡಿದ್ದೇವೆ. ಈಗ ನಾವಿದನ್ನು ಸ್ಟೀಮರಲ್ಲಿ ಇಡುವ. ನೀರು ಬಿಸಿಯಾಗಿದೆ. ನಾವು ಇದೇ ರೀತಿ ಈಗ ಉಳಿದ ಎಳೆಗಳಿಗೆ ಸಹ ಮಾಡುವ, ಹಾಗೇನೆ ಮಸಾಲದ ಹಾಕಿಸುವ. ಈಗ ಇಲ್ಲಿ ನಮ್ಮದು 5 ರೋಲ್ ಆಯಿತು. ಸೊ ಇದನ್ನೀಗ ನಾವು ಬಾಯಿ ಮುಚ್ಚಿ ಅರ್ಧ ಗಂಟೆ ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ ಅರ್ಧ ಗಂಟೆ ಆಗಿದೆ, ನಮ್ಮದು ಪತ್ರೊಡೆ ಬೆಂದಿದೆ. ನೋಡುವ ಬಾಯಿ ತೆಗೆದು. ಸೊ ಇಲ್ಲಿ ನೋಡ್ಬೋದು ಬೆಂದಿದೆ. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳುವ.
ಇದನ್ನೀಗ ನಾವು ತಣ್ಣಗಾಗಲಿಕ್ಕೆ ಬಿಡುವ. ಆನಂತರ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ತಾ ಹೋಗುವ. ಈಗ ಇದು ತಣ್ಣಗಾಗಿದೆ, ನಾವು ಕಟ್ ಮಾಡ್ತಾ ಹೋಗುವ. ನಾವೀಗ ಇಲ್ಲಿ ಒಂದು ನಾನ್ ಸ್ಟಿಕ್ ಪ್ಯಾನ್ ಬಿಸಿಗೆ ಇಟ್ಟಿದ್ದೇವೆ, ಅದು ಬಿಸಿ ಆಗಿದೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ, ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆ. ಎಣ್ಣೆ ಬಿಸಿ ಆಗಿದೆ. ಈಗ ಅದಕ್ಕೆ ನಾವು ತುಂಡು ಮಾಡಿಟ್ಕೊಂಡಂತಹ ಪತ್ರೊಡೆಯನ್ನು ಅದಕ್ಕೆ ಸೇರಿಸಿ ಫ್ರೈ ಮಾಡ್ಕೊಳ್ಳುವ. 2 ಸೈಡ್ಸ ಫ್ರೈ ಮಾಡಬೇಕು. ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಮೀಡಿಯಮ್ ಟು ಲೋ. ಈಗ ಇದು ಒಂದು ಸೈಡ್ ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡ್ ಸಹ ನಾವು ಫ್ರೈ ಮಾಡಬೇಕು. ಮೇಲಿನ ಸ್ವಲ್ಪ ಎಣ್ಣೆ ಹಾಕೊಳ್ಳುವ. ಈಗ ಇದನ್ನು ನಾವು ಫ್ಲಿಪ್ ಮಾಡುವ. ಈಗ ಇದು 2 ಸೈಡ್ ಸಹ ಫ್ರೈ ಆಯಿತು. ಫ್ಲೇಮ್ ಆಫ್ ಮಾಡುವ. ಪತ್ರೊಡೆ ರೆಡಿ. ನಮ್ಮ ಪತ್ರೊಡೆ ರೆಸಿಪಿ ರೆಡಿಯಾಗಿದೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಯಾರಾದರೂ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಿ. ಹೀಗೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.